ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನಿಗೆ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಗೆ ಪುರುಷರು ಅಥವಾ ಸ್ತ್ರೀಯರು ಎಂಬ ಯಾವುದೇ ಭೇದ ಭಾವ ಇಲ್ಲ. ಕೆಲವೊಂದು ನಿರ್ದಿಷ್ಟ ಬಗೆಯ ಆರೋಗ್ಯ ಸಮಸ್ಯೆಗಳು ಜೀವ ಹಿಂಡಿದ್ರೆ ಬೇರೊಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ಕೆಲವು ಆರೋಗ್ಯ ಸಮಸ್ಯೆಗಳು ತಾತ್ಕಾಲಿಕವಾಗಿ ಪರಿಹಾರವಾದರೆ ಇನ್ನು ಕೆಲವು ಇಡೀ ಜೀವನ ಪರ್ಯಂತ ದೀರ್ಘಕಾಲ ಕಾಡ್ತವೆ. ಇಂತಹ ಹಲವಾರು ಬಗೆಯ ಆರೋಗ್ಯ ಸಮಸ್ಯೆಗಳಲ್ಲಿ ಸ್ತನ ಸಮಸ್ಯೆ ಕೂಡ ಒಂದು. ಸ್ವಲ್ಪವೂ ವ್ಯಾಯಾಮವಿಲ್ಲದ ಜೀವನ ನಡೆಸೋದ್ರಿಂದ ಹೆಚ್ಚು ಬೊಜ್ಜು ಅಥವಾ ಕೊಬ್ಬಿನಾಂಶ ಶೇಖರಣೆಯಾಗಿ ಹೀಗಾಗ್ತದೆ. ಇನ್ನು ಕೆಲವರ ದೇಹದಲ್ಲಿನ ಹಾರ್ಮೋನುಗಳ ವ್ಯತ್ಯಾಸದಿಂದ ಈ ಸಮಸ್ಯೆಗಳು ಮಕ್ಕಳಿಂದ ದೊಡ್ಡವರವರೆಗೂ ಕಾಡ್ತದೆ. ಆದರೆ ಇದಕ್ಕೆ ಪರಿಹಾರ ಇದೆ. ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋಕೆ ಕರ್ಲ್ಸ್ ಅಂಡ್ ಕರ್ವ್ಸ್ನ ವೈದ್ಯರಾದಂತಹ ಡಾಕ್ಟರ್ ಗಿರೀಶ್ ಎಸಿ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲನೇದಾಗಿ ಡಾಕ್ಟರ್, ಬ್ರೆಸ್ಟ್ ಸರ್ಜರಿಯನ್ನ ಯಾಕೆ ಮಾಡಬೇಕು? ಇದು ಮಾಡುವಂತಹ ಕಾರಣ ಏನು? ಸಾಮಾನ್ಯವಾಗಿ ಇದು ನಾವು ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರಿ ಅಂತ ನೋಡಿದಾಗ ಈ ಬ್ರೆಸ್ಟಿನ ಒಂದು ಆಕಾರ ಅಥವಾ ಒಂದು ಗಾತ್ರ, ವಾಲ್ಯೂಮ್ ಅಂತ ಏನು ಹೇಳ್ತೀವಿ, ಅಥವಾ ಪೊಸಿಷನ್, ಒಂದು ಏನಾದ್ರು ವ್ಯತ್ಯಾಸಗಳಿದ್ದಲ್ಲಿ ಅಂಥವರಿಗೆ ಸಂಬಂಧಪಟ್ಟ ವ್ಯತ್ಯಾಸಗಳನ್ನು ಈ ಕರೆಕ್ಷನ್ಸ್ ಮಾಡಲಿಕ್ಕೆ ನಾವು ಈ ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರಿ ಅನ್ನೋ ಪ್ರೊಸೀಜರ್ಗಳನ್ನು ಮಾಡಲಾಗುತ್ತೆ. ಉದಾಹರಣೆಗೆ ಈ ಬ್ರೆಸ್ಟಿನ ವಾಲ್ಯೂಮ್ ಒಂದು ಕಡಿಮೆ ಇದ್ದಾಗ ಅಂದರೆ ಮೇ ಬಿ ಡೆವಲಪ್ಮೆಂಟಲ್ ಇಶ್ಯೂ ಇರ್ಬೋದು. ಅಂದರೆ ಒಂದು 18 ಇಯರ್ಸ್ ಆ ಒಂದು ಏಜ್ ಗ್ರೂಪಲ್ಲಿ ಅವರಿಗೆ ದೇಹಕ್ಕೆ ಅನುಗುಣವಾಗಿ ಇಲ್ಲದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ಕಡಿಮೆ ಇರೋ ಗಾತ್ರನ ಅವರ ಒಂದು ಬಾಡಿ ಒಂದು ಅನುಗುಣವಾಗಿ ಬದಲಾವಣೆ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಕೆಲವರಿಗೆ ಒಂದು ಬ್ರೆಸ್ಟಿನ ಗಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ, ಅವರ ದೇಹಕ್ಕೆ ಅನುಗುಣವಾಗಿಗಿನ ಜಾಸ್ತಿ ಇರುತ್ತೆ. ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳು ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದನ್ನು ಅವರಿಗೆ ದೇಹಕ್ಕೆ ಅನುಗುಣವಾಗಿ ಕಡಿಮೆ ಮಾಡೋದು, ನಾರ್ಮಲೈಸ್ ಮಾಡೋದಕ್ಕೆ ನಾವು ಬ್ರೆಸ್ಟ್ ರಿಡಕ್ಷನ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಇನ್ನು ಈ ಪೋಸ್ಟ್ ಪ್ರೆಗ್ನೆನ್ಸಿ ಒಂದು ಸಿಚುವೇಷನಲ್ಲಿ ಬ್ರೆಸ್ಟ್ ಕೂಡ ಒಂದು ವಾಲ್ಯೂಮ್ ಲಾಸ್ ಆಗಿರುತ್ತೆ, ಸ್ಯಾಗಿಂಗ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಬ್ರೆಸ್ಟ್ ಲಿಫ್ಟ್ ಅನ್ನೋ ಪ್ರೊಸೀಜರನ್ನು ಮಾಡಲಾಗುತ್ತೆ. ಇನ್ನು ಬೇರೆ ಕಾರಣಗಳಂದರೆ ಕೆಲವೊಮ್ಮೆ ನಾವು ಆಕ್ಸಿಲರಿ ಬ್ರೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಆ ಬ್ರೆಸ್ಟನ್ನು ಅಡಿಷನಲ್ ಬ್ರೆಸ್ಟ್ ಇರುತ್ತೆ. ನಾರ್ಮಲ್ ಚೆಸ್ಟ್ ಲೆವೆಲಲ್ಲಿ ಏನಿರುತ್ತೆ, ಅಡಿಷನಲ್ಗೂ ಕೂಡ ಆಕ್ಸಿಲಾ ಅಥವಾ ಕಂಕಳಲ್ಲಿ ಅಡಿಷನಲ್ ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ. ಅದರ ಕರೆಕ್ಷನ್ಸ್ ಅಂತ ಇರಬಹುದು. ಅಥವಾ ಈ ಬ್ರೆಸ್ಟಿನ ಒಂದು ಎರಡೂ ಕಡೆ ಈಕ್ವಲ್ ಇಲ್ಲದೆ ಇರ್ಬೋದು, ಒಂದು ಕಡಿಮೆ ಒಂದು ಜಾಸ್ತಿ ಅಥವಾ ವೇರಿಯೇಷನ್ಸ್ ಇರ್ಬೋದು. ಅದಕ್ಕೆ ನಾವು ಬ್ರೆಸ್ಟ್ ಏಸಿಮೆಟ್ರಿ ಅಂತೀವಿ. ಆ ಬ್ರೆಸ್ಟ್ ಏಸಿಮೆಟ್ರಿ ಕರೆಕ್ಷನ್ಸ್ ಇರಬಹುದು. ಅದೇ ರೀತಿ ಕೆಲವು ಕಂಜನೈಟಲ್ ಅಂದರೆ ಬೈ ಬರ್ತ್ ಆ ಒಂದು ಡಿಫೆಕ್ಟ್ಸ್ ಅಥವಾ ಪ್ರಾಬ್ಲಮ್ಸ್ ಇರುತ್ತೆ. ಆ ಎಕ್ಸಾಂಪಲ್ಸ್ ಅಂದರೆ ಈ ಟ್ಯೂಬರಸ್ ಬ್ರೆಸ್ಟ್ ಅಂತ ಹೇಳ್ತೀವಿ, ಅಥವಾ ಪೋಲ್ಯಾಂಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಥರದ ನಾನಾ ಸಮಸ್ಯೆಗಳಿಗೆ, ಅಂದರೆ ಆ ಒಂದು ಆಕಾರ ಅಥವಾ ಗಾತ್ರ ಅಥವಾ ಪೊಸಿಷನ್ಗಳಲ್ಲಿ ಈ ಥರ ಒಂದು ವೇರಿಯೇಷನ್ಸ್ ಏನಿರುತ್ತೆ ಅಥವಾ ಏಸಿಮೆಟ್ರಿ, ಏರುಪೇರುಗಳು, ಇವುಗಳನ್ನು ಕರೆಕ್ಷನ್ಸ್ ಮಾಡೋದಕ್ಕೆ ನಾವು ಈ ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರೀಸ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ಬ್ರೆಸ್ಟ್ ಆಗ್ಮೆಂಟೇಷನ್ ಅಂದರೆ ಏನು? ಜೊತೆಗೆ ಇದು ಹೇಗೆ ಸೂಕ್ತ, ಹೇಗೆ ಮಾಡಲಾಗುತ್ತೆ? ಬ್ರೆಸ್ಟ್ ಆಗ್ಮೆಂಟೇಷನ್ ಅನ್ನೋದು ಬೇಸಿಕಲಿ ಅಂದರೆ ಅವರ ಒಂದು ದೇಹಕ್ಕೆ ಅನುಗುಣವಾಗಿ ಆ ಬ್ರೆಸ್ಟ್ ವಾಲ್ಯೂಮ್ ಇಲ್ಲದೆ ಇದ್ದಾಗ ಮಾಡುವಂಥ ವಿಚಾರ ಅಂತ ಹೇಳ್ಬೋದು. ಇದು ಸಾಮಾನ್ಯವಾಗಿ ನಾವು ಒಂದು 2-3 ಹಂತಗಳಲ್ಲಿ ನೋಡ್ತೇವೆ, ಏಜ್ ಗ್ರೂಪ್ಸಲ್ಲಿ ನೋಡ್ತೇವೆ. ಮೊದಲನೇದಾಗಿ ನಾವು ಡೆವಲಪ್ಮೆಂಟಲ್ ಅಂದರೆ 18 ಇಯರ್ಸ್ ಪ್ಲಸ್ ಇರುವಂಥ ಒಂದು ಏಜ್ ಗ್ರೂಪಲ್ಲಿ ಅವರ ಒಂದು ದೇಹಕ್ಕೆ ಅನುಗುಣವಾಗಿ ಆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರುವುದಿಲ್ಲ, ಅಂಥ ಸಂದರ್ಭದಲ್ಲಿರಬಹುದು. ಅಥವಾ ಈ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಪ್ರಾಸೆಸ್ ಪ್ರಕಾರವಾಗಿ ಇನ್ವಲ್ಯೂಷನ್ ಅಂತೀವಿ. ಅಲ್ಲೂ ಕೂಡ ವಾಲ್ಯೂಮ್ ಕಡಿಮೆ ಆಗಿರುತ್ತೆ, ಆ ಒಂದು ಏಜ್ ಗ್ರೂಪಲ್ಲಿ ಇರಬಹುದು. ಅಥವಾ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಏಜ್ ಅಂದರೆ 40 to ಈ ಒಂದು 60 ಏಜ್ ಗ್ರೂಪಲ್ಲಿ ಕೆಲವರಿಗೆ ಬೈ ಡಿಫಾಲ್ಟ್ ಏಜ್ ವೈಸ್ ಆ ಒಂದು ವಾಲ್ಯೂಮ್ ಕಡಿಮೆ ಆಗಿರೋ ಒಂದು ಸಂದರ್ಭದಲ್ಲಿ ಇಂಥ ಸಂದರ್ಭಗಳಲ್ಲಿ ಆ ಬ್ರೆಸ್ಟಿನ ವಾಲ್ಯೂಮನ್ನು ಅವರಿಗೆ ದೇಹಕ್ಕೆ ಅನುಗುಣವಾಗಿ ನಾವು ತಕ್ಕಂತೆ ಮಾರ್ಪಾಡು ಅಥವಾ ಇನ್ಕ್ರೀಸ್ ಮಾಡುವಂಥ ವಿಚಾರಕ್ಕೆ ನಾವು ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಹೇಳ್ತೇವೆ. ಇದು ಮೊದಲನೇದಾಗಿ ಇದು ಒಂದು ಸೇಫ್ ಪ್ರೊಸೀಜರ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಮೇನ್ ಗೊಂದಲ ಇರುವಂಥದ್ದು ಸೇಫ್ ಪ್ರೊಸೀಜರು. ಯಾವುದೇ ಏಜ್ ಗ್ರೂಪ್, ಈವನ್ ಬಿಫೋರ್ ಪ್ರೆಗ್ನೆನ್ಸಿಯಿಂದನೂ ಕೂಡ ಇದನ್ನು ಮಾಡಿಸ್ಬೋದಾಗಿರುತ್ತೆ, ಆಫ್ಟರ್ ಪ್ರೆಗ್ನೆನ್ಸಿನೂ ಕೂಡ ಮಾಡಿಸ್ಬೋದಾಗಿರುತ್ತೆ. ಅಂದರೆ ಇಲ್ಲಿ ಬ್ರೆಸ್ಟ್ ಫೀಡಿಂಗಿಗೆ ಯಾವುದೇ ಒಂದು ಅಡಚಣೆಗಳಿರೋದಿಲ್ಲ, ಇದರಿಂದ ಯಾವುದೇ ತೊಂದರೆಗಳಿರೋದಿಲ್ಲ.
ಸೊ ಅದೇ ರೀತಿ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ನಾವು ನೋಡಿದಾಗ, ಸೊ ಲಾಂಗ್ ಟರ್ಮಲ್ಲಿ ಒಂದು ಓನ್ಲಿ ಬೆನಿಫಿಟ್ಸ್ ಇರುತ್ತೆ, ವಾಲ್ಯೂಮ್ ಮೇಂಟೈನ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಥರದ ಈ ಬ್ರೆಸ್ಟ್ ಕ್ಯಾನ್ಸರು ಇನ್ನಿತರ ಕೆಲವು ವಿಚಾರಗಳು ಕೂಡ ಇದರಿಂದ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆದರೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಆಲ್ರೆಡಿ ಅವರ ಒಂದು ಫ್ಯಾಮಿಲಿಯಲ್ಲಿ ಮದರ್ಸ್ಗೆ ಅಥವಾ ಮದರ್ ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ಯಾರಿಗೂ ಇನ್ನೊಬ್ಬರು ಮೆಂಬರ್ಸ್ಗೆ, ಫಿಮೇಲ್ ಮೆಂಬರ್ಸ್ಗೆ ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಲ್ಲಿ, ಸೊ ಅಫ್ಕೋರ್ಸ್ ಅವ್ರಿಗೂ ಅಷ್ಟೇ ಒಂದು ರಿಸ್ಕ್ ಇರುತ್ತೆ. ಆದರೆ ಅಡಿಷನಲ್ ರಿಸ್ಕ್ ಅಂತ ಯಾರಿಗೂ ಇರಲ್ಲ. ಸೊ ಆ ಒಂದು ವಿಚಾರ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ನಾನು ಹೇಳ್ಬೋದು ಅಂದರೆ ಒಂದು ಡೇ ಕೇರ್ ಸರ್ಜರಿ, ಮಾರ್ನಿಂಗ್ ಅಡ್ಮಿಷನ್ ಇದ್ದರೆ ಈವ್ನಿಂಗ್ ಡಿಸ್ಚಾರ್ಜ್. ಸೊ ಆ ರೀತಿ ಇರುತ್ತೆ. ಆಲ್ಮೋಸ್ಟ್ ಒಂದು 2 hours ಪ್ರೊಸೀಜರೇ. ಮತ್ತು ಇಲ್ಲಿ ಒಂದು ಇನ್ಸಿಷನ್ ಕೂಡ ನಾವು ಹೇಗೆ ಮಾಡ್ಕೊಳ್ತೀವಿ ಅಂದರೆ ಒಂದು ವೆರಿ ಫೈನ್ ಇನ್ಸಿಷನ್, ಇನ್ಫ್ರಾಮ್ಯಾಮರಿ ಫೋಲ್ಡ್ ಅಂತೀವಲ್ಲ, ಅಲ್ಲಿ ಒಂದು ವೆರಿ ಫೈನ್ ಇನ್ಸಿಷನ್ ಇರುತ್ತೆ, ಒಂದು 3 to 4 centimeter ಇನ್ಸಿಷನ್. ಸೊ ಅದರಿಂದ ನಾವು ಈ ಸಿಲಿಕಾನ್ ಇಂಪ್ಲಾಂಟ್ಸನ್ನು ಯೂಸ್ ಮಾಡಲಾಗುತ್ತೆ. ಈ ಸಿಲಿಕಾನ್ ಇಂಪ್ಲಾಂಟ್ಸಲ್ಲೂ ಕೂಡ ಒಂದು ತುಂಬ ಅಡ್ವಾನ್ಸಸ್ ಇರುತ್ತೆ. ಸೊ ಅಂದರೆ ಇದರಲ್ಲಿ ನಾವು ಟೆಕ್ನಾಲಜಿ ಅಂತ ಹೇಳ್ಬೋದು. ಅಡ್ವಾನ್ಸಸ್ ಅಂತ ಹೇಳಿದ್ರೆ ಈ ಸ್ಮೂತ್ ಇಂಪ್ಲಾಂಟ್ಸ್ ಅಂತ ಇರ್ಬೋದು, ಹೈಲಿ ಕೊಹಿಸಿವ್ ಅಂತ ಇರಬಹುದು. ಸೊ ಈ ಥರ ಅಡ್ವಾನ್ಸ್ಡ್ ಕೂಡ ಏನಾಗುತ್ತೆ, ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಅಥವಾ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಒಂದು ಬೆನಿಫಿಟ್ಸ್ ಇರುತ್ತೆ. ಸೊ ಆ ಇಂಪ್ಲಾಂಟ್ಸನ್ನು ಬಳಸಲಾಗಿ ನಾವು ಈ ಬ್ರೆಸ್ಟ್ ಆಗ್ಮೆಂಟೇಷನ್ ಮಾಡಲಾಗುತ್ತೆ. ಸೊ ಅವರು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅವರು ನೆಕ್ಸ್ಟ್ ದಿವಸದಿಂದನೇ ನಾರ್ಮಲ್ ರೊಟೀನ್ ವರ್ಕ್ ಇನ್ವಾಲ್ವ್ ಆಗ್ಬೋದು. ಯಾವುದೇ ಥರದ ಅಷ್ಟೊಂದು ರೆಸ್ಟ್ ಬೇಕು ಆ ಥರದ್ದೆಲ್ಲ ವಿಚಾರಗಳಿರಲ್ಲ. ಮತ್ತು ಅವರು ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಇವಾಗ ಮೇಜರ್ ರೊಟೀನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಫ್ರಮ್ ನೆಕ್ಸ್ಟ್ ಡೇ ಇರುತ್ತೆ. ಸ್ನಾನ, ಊಟ, ಫುಡ್ಡು ಅಥವಾ ಓಡಾಟ ಎಲ್ಲನೂ ನಾರ್ಮಲ್ ಆಗಿರುತ್ತೆ, ಅಥವಾ ವರ್ಕು ಏನೇ ಇರಬಹುದು. ಸೊ ಇನ್ನು ಮೇಜರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಈ ಥರ ಜಿಮ್ ವರ್ಕು ಅಥವಾ ಕೆಲವೊಂದು ಇಂಟ್ರೆಸ್ಟ್ ಇದ್ದಲ್ಲಿ ಅಫ್ಕೋರ್ಸ್ ಒಂದು ಸರ್ಟನ್ ಗ್ಯಾಪ್ ಕೊಡಬೇಕಾಗಿರುತ್ತೆ. ಅಫ್ಕೋರ್ಸ್ ಒಂದು 2 to 3 months ಆದಮೇಲೆ ಅದನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ಒಂಥರ ಮೋಸ್ಟ್ ಬೆನಿಫಿಷಿಯಲ್ ಅಥವಾ ಒಂದು ಅಡ್ವಾಂಟೇಜಿಯಸ್ ಪ್ರೊಸೀಜರ್ ಅಂದರೆ ಈ ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಬ್ರೆಸ್ಟ್ ರಿಡಕ್ಷನ್ ಬಗ್ಗೆ ಹೇಳೋದಾದರೆ ಇದು ಯಾರಿಗೆ ಮಾಡಿದರೆ ಸೂಕ್ತ, ಹೇಗೆ ಮಾಡ್ತೀರಾ? ಈ ಬ್ರೆಸ್ಟ್ ರಿಡಕ್ಷನ್ ಅಂದರೆ ಸ್ವಲ್ಪ ಸ್ಲೈಟ್ಲಿ ಅಪೋಸಿಟ್ ಅಂತ ಹೇಳ್ಬೋದು. ಕೆಲವರಿಗೆ ದೇಹಕ್ಕೆ ಅನುಗುಣವಾಗಿಗಿನ ಜಾಸ್ತಿ ಪ್ರಪೋರ್ಷನ್ಸ್ ಇರುತ್ತೆ, ಅವ್ರಿಗೆ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಸೊ ಆ ವಾಲ್ಯೂಮ್ ಅವ್ರಿಗೆ ಏನಾಗಿರುತ್ತೆ, ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಒಂದು ಫಿಸಿಕಲ್ ಪ್ರಾಬ್ಲಮ್ ಅಂದರೆ ಚೆಸ್ಟ್ ಹೆವಿನೆಸ್ ಇರ್ಬೋದು. ಸೊ ಅಥವಾ ಒಂದು ಕುತ್ತಿಗೆ ಒಂದು ನೋವಿರಬಹುದು, ಅಥವಾ ಅಪ್ಪರ್ ಬ್ಯಾಕ್ ಪೇನ್ ಅಂತೀವಿ, ಬೆನ್ನು ನೋವಿರಬಹುದು. ಸೊ ಇದು ಎಲ್ಲ ಫಿಸಿಕಲ್ ಸಿಮ್ಟಮ್ಸ್ ಅಂತ ಹೇಳ್ಬೋದು. ಸೊ ಅದೇ ಥರ ಸ್ಟ್ರ್ಯಾಪ್ ಒಂದು ಗ್ರೂಸ್ ಅಂತ ಹೇಳ್ತೀವಿ. ಕೆಲವು ಟೈಮ್ ಅಂದರೆ ಇನ್ಫೆಕ್ಷನ್ಸ್ಗಳು ಆಗ್ಬೋದು, ಲೈಕ್ ಬಿಲೋ ದ ಬ್ರೆಸ್ಟ್ ಬಿಕಾಸ್ ಆಫ್ ದ ಒಂದು ಈ ವೆಟ್ ರೀಜನ್ ಇರೋದ್ರಿಂದ. ಸೊ ಅದೇ ರೀತಿ ನಾವು ಅವ್ರಿಗೆ ಸೈಕಲಾಜಿಕಲ್ ಇಶ್ಯೂಸು ಕೂಡ ಆಗಿರುತ್ತೆ, ಸೋಷಿಯಲ್ ಇಶ್ಯೂಸು ಕೂಡ ಇರುತ್ತೆ. ಸೊ ಈ ರೀತಿ ಅನೇಕ ಪ್ರಾಬ್ಲಮಿಂದ ಹೊರಬರಲಿಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಈ ಬ್ರೆಸ್ಟ್ ರಿಡಕ್ಷನ್ ಪ್ರೊಸೀಜರು. ಇಲ್ಲಿ ಏನಾಗ್ತದೆ ಅಂದರೆ ಇದು ವಾಲ್ಯೂಮನ್ನು ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಿಮ್ಮಿಂದ ಕಡಿಮೆ ಮಾಡ್ಕೊಳ್ಳಿಕ್ಕೆಲ್ಲ ಸಾಧ್ಯ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬ್ರೆಸ್ಟ್ ಇಸ್ ಓನ್ಲಿ ಫ್ಯಾಟ್ ಅಂತಲ್ಲ, ಅದು ಫ್ಯಾಟ್ ಪ್ಲಸ್ ಬ್ರೆಸ್ಟ್ ಗ್ಲ್ಯಾಂಡ್ ಅಂತ ಇರುತ್ತೆ ಅದರಿಂದ. ಸೊ ಮತ್ತು ಈ ಎನ್ಲಾರ್ಜ್ಮೆಂಟಲ್ಲಿ ಮೇನ್ಲಿ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಮೇಜರ್ ಪ್ರಪೋರ್ಷನಲ್ಲಿರುತ್ತೆ. ಸೊ ಹಾಗಾಗಿ ಅವ್ರು ಈವನ್ ಒಂದು ಈ ಫಿಟ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದ್ರು ಕೂಡ ಆ ವಾಲ್ಯೂಮ್ ಅನ್ನೋದು ಅವ್ರಿಗೆ ಕಡಿಮೆ ಆಗಲ್ಲ ಒಂದು. ಮತ್ತು ಆ ಥರ ಭಾಗವಹಿಸ್ಲಿಕ್ಕೂ ಕೂಡ ಸ್ವಲ್ಪ ಅಡಚಣೆ ಇರುತ್ತೆ, ಇದು ಸ್ವಲ್ಪ ಭಾರ ಇರೋದ್ರಿಂದ. ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ತೊಂದರೆಗಳಿರುತ್ತೆ, ಪ್ರಾಕ್ಟಿಕಲ್ ಇಶ್ಯೂಸ್ಗಳು. ಸೊ ಹಾಗಾಗಿ ಸರ್ಜರಿ ಒಂದೇ ಅವರಿಗೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಮತ್ತೆ ಪುನಃ ಗ್ರೋತ್ ಆಗೋದು, ಜಾಸ್ತಿ ಆಗುವಂಥ ವಿಚಾರಗಳು ಇರೋದಿಲ್ಲ. ಇಲ್ಲಿ 1-2 ವಿಚಾರಗಳನ್ನು ನಾವು ನೋಡಬೇಕಾಗತ್ತೆ. ಒಂದು ವಿಚಾರ ಅಂದರೆ ಈ ಬ್ರೆಸ್ಟ್ ಫೀಡಿಂಗನ್ನು ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ಅಂದರೆ ನಾವು ಅಷ್ಟು ಅಮೌಂಟ್ ಆಫ್ ಬ್ರೆಸ್ಟ್ ನಾವು ಎಷ್ಟು ಪ್ರಪೋರ್ಷನ್ ನಾವು ಡಿಕ್ರೀಸ್ ಮಾಡ್ತೀವೋ ಅಷ್ಟು ಸ್ವಲ್ಪ ಡಿಫ್ರೆನ್ಸು ಅಥವಾ ಕಡಿಮೆ ಆಗುವಂಥದ್ದು ನಾರ್ಮಲ್. ಅದು ಅಫ್ಕೋರ್ಸ್ ಒಂದು ಸ್ವಲ್ಪ ಮ್ಯಾನೇಜಬಲ್ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ಎರಡನೇದಂದರೆ ಅಲ್ಲಿ ಒಂದು ವರ್ಟಿಕಲ್ ಲೈನ್ ಸ್ಕಾರ್ ಅಂತ ಹೇಳ್ತೀವಿ, ಒಂದು ಬ್ರೆಸ್ಟಿನ ಒಂದು ಭಾಗದಲ್ಲಿ ಒಂದು ಲೈನ್ ಸ್ಕಾರ್ ಥರ ಇರುತ್ತೆ. ಬಟ್ ಆ ಲೈನ್ ಸ್ಕಾರಿಂದನೇ ಅವರಿಗೆ ಒಂದು ಅನುಗುಣವಾಗಿ ಆ ವಾಲ್ಯೂಮನ್ನು ಕಡಿಮೆ ಮಾಡೋದಿರ್ಬೋದು, ಅಥವಾ ಲಿಫ್ಟ್ ಅಂತ ಇರಬಹುದು, ಪೊಸಿಷನಿಂಗ್ ಅಂತ ಇರಬಹುದು, ಅಥವಾ ಏರಿಯೋಲರ್ ರಿಡಕ್ಷನ್ ಅಂತ ಇರಬಹುದು. ಎಷ್ಟೋ ವಿಚಾರಗಳು ಅವರಿಗೆ ಆಲ್ಮೋಸ್ಟ್ ಒಂದು ಅಬ್ನಾರ್ಮಲಿಂದ ನಾರ್ಮಲ್ ಅನ್ನೋ ಒಂದು ವಿಚಾರನ ನಾವು ಕೊಡ್ಬೋದಾಗಿರುತ್ತೆ. ಮತ್ತು ಇನ್ನೊಂದು ಅಂದರೆ ಇಲ್ಲಿ ನಾವು ಸ್ಟಿಚ್ಗಳೆಲ್ಲ ಒಳಗಡೆ ಹಾಕ್ಕೊಳ್ತೀವಿ, ಅದು ಹೊರಗಡೆ ಅನ್ನೋ ಒಂದು ಸ್ಟಿಚ್ ಮಾರ್ಕ್ಸ್ ಇರಲ್ಲ. ಸೊ ಹಾಗಾಗಿ ಆ ಗುರುತುಗಳಿರಲ್ಲ. ಸೊ ಇಷ್ಟೆಲ್ಲ ಅವ್ರಿಗೆ ಅಡ್ವಾಂಟೇಜಸ್ ಇದ್ದೇ ಇರುತ್ತದೆ. ಸೊ ಅಟ್ಲೀಸ್ಟ್ ಅವ್ರು ಫಿಟ್ ಕ್ಲಾತ್ಸ್ ಹಾಕ್ಕೊಳ್ಬೋದು, ಸೂಟೇಬಲ್ಲು, ಮತ್ತು ಅಟ್ಲೀಸ್ಟ್ ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅಗೈನ್ ಡಾಕ್ಟರ್, ಬ್ರೆಸ್ಟ್ ಲಿಫ್ಟ್ ಅಂದರೆ ಏನು? ಸೊ ಇದು ಎರಡರ ಬಗ್ಗೆ ತಾವು ಹೇಳಿದ್ರಿ, ಬಟ್ ಮೂರನೇದ್ದು ಬ್ರೆಸ್ಟ್ ಲಿಫ್ಟ್ ಹೀಗಂದರೆ ಏನು? ಇದು ಯಾರಿಗೆ ಸೂಕ್ತ? ಇದು ಸಾಮಾನ್ಯವಾಗಿ ನಾವು ನೋಡುವಂಥ ಒಂದು ಸಂದರ್ಭ ಅಂದರೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಸಿಚುವೇಶನ್.
ಈ ಪ್ರೆಗ್ನೆನ್ಸಿಗಳಾದ ಮೇಲೆ ಅದು ಮೇ ಬಿ 1 ಅಂತ ಇರ್ಬೋದು ಅಥವಾ 2 ಪ್ರೆಗ್ನೆನ್ಸೀಸ್ ಅಂತ ಇರ್ಬೋದು. ಮತ್ತು ಈ ಡ್ಯೂರೇಷನ್ ಆಫ್ ದ ಫೀಡಿಂಗ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಕೆಲವರು 6 ಮಂತ್ಸ್ಗೆ ಫೀಡ್ ಮಾಡಿರ್ಬೋದು. ಸೊ ಈಗ ಜಾಸ್ತಿ ಆದಂಗೆ ಲೈಕ್ 1 ಇಯರ್ 2 ಇಯರ್ಸ್ ಈ ಥರ ಕೆಲವರು ಫೀಡ್ ಮಾಡಿದ್ದಲ್ಲಿ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ವಾಲ್ಯೂಮ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅದು ಜೋತು ಬೀಳುವಂಥ ಸಂದರ್ಭ. ಸೊ ಇದು ಹೇಗಾಗುತ್ತೆ ಅಂದರೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಸಿಚುವೇಷನ್ನು ಒಂದ್ಸರಿ ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆದಮೇಲೆ ಸೊ ಅವರಿಗೆ ಆ ಒಂದು ಪ್ರಾಬ್ಲಮ್ ಹಾಗೆ ಬಿಟ್ಟಲ್ಲಿ ಹಾಗೆ ಉಳಿಯುತ್ತೆ. ಸೊ ಹಾಗಾಗಿ ತಾನಾಗಿ ಇಂಪ್ರೂವ್ಮೆಂಟ್ ಅನ್ನೋ ಒಂದು ವಿಚಾರ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವರಿಗೆ ರೆಸ್ಟ್ ಆಫ್ ದ ಲೈಫಲ್ಲಿ ಆ ಒಂದು ಪ್ರೀ ಪ್ರೆಗ್ನೆನ್ಸಿ ಸ್ಟೇಟಸನ್ನು ನಾವು ಕೊಡಬೇಕು ಅಂದಾಗ ಈ ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂತ ಬಳಸಿ ಅಥವಾ ಬ್ರೆಸ್ಟ್ ಲಿಫ್ಟ್ ಅನ್ನೋ ಒಂದು ಟೆಕ್ನಿಕನ್ನು ಬಳಸಿ ಸೊ ಅವರಿಗೆ ಒಂದು ಸೂಕ್ತವಾದ ಒಂದು ಮಾರ್ಪಾಡನ್ನು ನಾವು ಡೆಫಿನೆಟ್ಲಿ ಮಾಡ್ಬೋದಾಗಿರುತ್ತೆ. ಮತ್ತು ಆಫ್ಕೋರ್ಸ್ ಸೇಫ್ಟಿನೂ ಕೂಡ ಇರುತ್ತೆ, ರಿಸಲ್ಟ್ಸು ಇರುತ್ತೆ, ಮತ್ತು ಲಾಂಗ್ ಟರ್ಮಲ್ಲೂ ಕೂಡ ಇರುತ್ತೆ ಅಂತ ಹೇಳ್ಬೋದು ನಾನು. ಓಕೆ ಡಾಕ್ಟರ್, ಇನ್ನು ಆಕ್ಸಿಲರಿ ಬ್ರೆಸ್ಟ್ ಅಂದರೆ ಏನು, ಇದು ಯಾರಿಗೆ ಮಾಡ್ತೀರಿ, ಇದಕ್ಕೆ ಪರಿಹಾರ ಏನು? ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಅಂದರೆ ಬ್ರೆಸ್ಟ್ ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಅದು ಚೆಸ್ಟಲ್ಲಿ ಡೆವಲಪ್ ಆಗಿರುತ್ತೆ, ಚೆಸ್ಟ್ ಲೆವೆಲಲ್ಲಿ ಇರುತ್ತೆ ಡೆವಲಪ್ಮೆಂಟಲಿ. ಸೊ ಬಟ್ ಇಲ್ಲೊಂದು ಕೆಲವೊಂದು ವೇರಿಯೇಷನ್ಸ್ ಅಂತ ಹೇಳ್ಬೋದು. ಅಂದರೆ ಈ ಒಂದು ಬ್ರೆಸ್ಟಿನ ಜೊತೆಯಲ್ಲಿ ಅಡಿಷನಲ್ ಬ್ರೆಸ್ಟ್ ಕೂಡ ಡೆವಲಪ್ ಆಗಿರ್ಬೋದು. ಅಂದರೆ ಇವು ಸಾಮಾನ್ಯವಾಗಿ ಈ ಕಂಕ್ಳಲ್ಲಿ ಬರುತ್ತೆ. ಸೊ ಅಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಇದು ಓನ್ಲಿ ಫ್ಯಾಟಿಂದ ಈ ಥರ ಆಗಿರ್ಬೋದಾ, ಒಂಥರ ಲಂಪ್ ಥರ ಇರುತ್ತೆ, ಗಂಟು ಥರ ಇರುತ್ತೆ. ಸೊ ಅಷ್ಟೇನಾ ಇದು ಅಥವಾ ಕರಗುತ್ತಾ ಇದು ಏನಾದರೂ. ಬಟ್ ಅವ್ರಿಗೇನಾಗಿರುತ್ತೆ, ಆ ಒಂದು ಬಟ್ಟೆಗಳಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಅಥವಾ ಅಡಚಣೆ ಅಥವಾ ತೊಂದರೆ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಕ್ಲಿಯರ್ ಮಾಡದೆ ಹೊರತು ಅದು ಅದು ತಾನಾಗಿಯೇ ಕಡಿಮೆ ಆಗೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಅಡಿಷನಲಾಗೆ ಇವಾಗ ಬ್ರೆಸ್ಟಲ್ಲಿ ಹೇಗೆ ಕೆಲವರಿಗೆ ಈ ಪೀರಿಯಡ್ಸ್ ಟೈಮಲ್ಲಿ ಕೆಲವೊಂದು ವಿಚಾರಗಳು ನೋವಿರ್ಬೋದು ಅಥವಾ ಬಾವಿರ್ಬೋದು, ಈ ಥರ ಒಂದು ವಿಚಾರಗಳೇನಾಗುತ್ತೆ ಅಲ್ಲೂ ಕೂಡ ಆ ಚೇಂಜಸ್ ಆಗ್ತಾ ಇರುತ್ತೆ. ಯಾಕಂದರೆ ಅದು ಕೂಡ ಒಂದು ಬ್ರೆಸ್ಟ್ ಗ್ಲ್ಯಾಂಡಿನ ಕಾಂಪೊನೆಂಟ್ಸ್ ಇರೋದ್ರಿಂದ. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ನೋಡಿದಾಗ ಈ ಒಂದು ನಾವು ಎಕ್ಸಿಷನ್ ಅನ್ನೋದು ಪ್ರೊಸೀಜರ್ ಮಾಡಲಾಗುತ್ತೆ. ಎಕ್ಸಿಷನ್ ಅಂದರೆ ಸ್ಮಾಲ್ ಒಂದು ಇನ್ಸಿಷನ್ ಮಾಡಿಕೊಂಡು ಆ ಗಂಟನ್ನು ಹೊರ ತೆಗೆಯಲಾಗುತ್ತೆ. ಸೊ ಮತ್ತು ಆ ಒಂದು ವಿತೌಟ್ ಡಿಸ್ಟರ್ಬಿಂಗ್ ದ ಕಾಂಟೂರ್ ಅಂದರೆ ನಾರ್ಮಲ್ ಆಕ್ಸಿಲರಿ ಕಾಂಟೂರನ್ನು ಕೊಡಲಾಗುತ್ತೆ ನಾರ್ಮಲಾಗಿ. ಸೊ ದಟ್ ಅವ್ರು ನಾರ್ಮಲ್ ಕ್ಲಾತ್ಸ್ ವೇರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ತುಂಬ ರೇರ್ ಅಂತ ಹೇಳ್ಬೋದು ಈ ಅಡಿಷನಲ್ ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್. ಕೆಲವೊಂದು ಬೇರೆ ರೀಜನ್ಸಲ್ಲೂ ಆಗುತ್ತೆ, ಬಟ್ ಐಡೆಂಟಿಫೈ ಮಾಡಿದಾಗ ಅಫ್ಕೋರ್ಸ್ ಅದನ್ನು ಕರೆಕ್ಷನ್ಸ್ ಕೂಡ ಮಾಡ್ಬೋದಾಗಿರುತ್ತೆ. ಓಕೆ ಡಾಕ್ಟರ್, ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರಿ ಬಗ್ಗೆ ಮತ್ತಷ್ಟು ಮಾಹಿತಿ ತಮ್ಮಿಂದ ನಾನು ಪಡಿತೇನೆ. ಡಾಕ್ಟರ್, ಏನು ಬ್ರೆಸ್ಟ್ ಅಸಿಮೆಟ್ರಿ ಅಂದರೆ ಏನು, ಇದಕ್ಕೆ ಪರಿಹಾರ ಏನು? ಬ್ರೆಸ್ಟ್ ಎಸಿಮೆಟ್ರಿ ಅಂದರೆ ಏರುಪೇರುಗಳು ಅಂತ. ಅಂದರೆ ಲೈಕ್ ಒಂದು ಬ್ರೆಸ್ಟು ಐದರ್ ನಾರ್ಮಲ್ ಆಗಿದ್ದು, ಇನ್ನೊಂದು ಬ್ರೆಸ್ಟು ಕಡಿಮೆ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅಥವಾ ಜೋತು ಬಿದ್ದಿರ್ಬೋದು, ಅಥವಾ ಎರಡೂ ಬ್ರೆಸ್ಟ್ಗಳಲ್ಲಿ ವೇರಿಯೇಷನ್ಸ್ ಫ್ರಮ್ ದ ನಾರ್ಮಲ್, ಎರಡೂ ನಾರ್ಮಲ್ ಇಲ್ಲ, ವೇರಿಯೇಷನ್ಸ್ ಇದೆ. ಸೊ ಈ ರೀತಿಯ ಸಂದರ್ಭದಲ್ಲಿ ಆ ಒಂದು ಸಿಮೆಟ್ರಿ ಕರೆಕ್ಷನ್ಸ್ ಅಂದರೆ ಆಲ್ಮೋಸ್ಟ್ ಅದು ನಿಯರ್ ಈಕ್ವಲ್ ಮಾಡೋ ಥರ ಈ ಒಂದು ಐದರ್ ಎ ಕಾಂಬಿನೇಷನ್ ಆಫ್ ದ ಟೆಕ್ನಿಕ್ಸ್ ಅಂದರೆ ಒನ್ ಆಫ್ ದ ಟೆಕ್ನಿಕ್ ಮೇ ಬಿ ಅವಶ್ಯಕತೆಗೆ ತಕ್ಕ ಹಾಗೆ ಒಂದು ಕಡೆ ನಾವು ಬ್ರೆಸ್ಟ್ ಆಗ್ಮೆಂಟೇಷನ್ನು ಅಥವಾ ಇನ್ನೊಂದು ಕಡೆ ಬ್ರೆಸ್ಟ್ ರಿಡಕ್ಷನ್ ಪ್ರೊಸೀಜರು ಅಥವಾ ಬ್ರೆಸ್ಟ್ ಲಿಫ್ಟ್ ಪ್ರೊಸೀಜರು. ಸೊ ಏನು ಅವಶ್ಯಕತೆ ಇರುತ್ತೆ, ಸೊ ಒಟ್ಟಿನಲ್ಲಿ ನಮ್ಮ ಉದ್ದೇಶನೇ ಏನಿರುತ್ತೆ ಅಂದರೆ ಸೊ ಅವರಿಗೆ ಬ್ರೆಸ್ಟ್ ಈಕ್ವಲ್ ವಾಲ್ಯೂಮ್ ಕೊಟ್ಟು ಮತ್ತು ಸಿಮಿಟ್ರಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಇದು ಒಂದು ಡೆವಲಪ್ಮೆಂಟಲ್ ಇಶ್ಯೂ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಬೇಸಿಕಲಿ ಅವರಿಗೆ ನಾವು ಡಿಸ್ಕಸ್ ಮಾಡಲಾಗಿ ಸೊ ಅದು ಅವ್ರಿಗೆ ಏನು ಅವಶ್ಯಕತೆ ಇದೆ, ಸೊ ಅವರು ಯಾವ ವಾಲ್ಯೂಮ್ ನಾರ್ಮಲ್ ಅಂತ ಅವ್ರಿಗೆ ಅನ್ನಿಸ್ತದೆ, ಈ ಥರ ಕೆಲವು ವಿಚಾರಗಳನ್ನ ತಿಳ್ಕೊಂಡು ಸೊ ಅವರ ಅವಶ್ಯಕತೆಗೆ ತಕ್ಕಾಗಿ ಈ ಎಸಿಮೆಟ್ರಿಕ್ ಕರೆಕ್ಷನ್ಗಳನ್ನು ಮಾಡ್ಬೋದಾಗಿರುತ್ತೆ. ಓಕೆ ಡಾಕ್ಟರ್, ತಾವು ಸಾಕಷ್ಟು ಪೇಷಂಟ್ಗಳಿಗೆ ಟ್ರೀಟ್ ಮಾಡಿದ್ದೀರಾ, ಅವರ ಫೀಡ್ಬ್ಯಾಕ್ ಹೇಗಿದೆ ಸರ್ಜರಿ ಆದ ನಂತರ? ಇವಾಗ ನಾನು ಒಂದು 2-3 ಪ್ರೊಸೀಜರ್ ಬಗ್ಗೆ ಹೇಳಿದ್ದೆ. ಸೊ ಇದರಲ್ಲಿ ಅಮಾಂಗ್ ದ 3 ನನ್ನ ಒಂದು ಅನಿಸಿಕೆ ಏನಂದರೆ ಈ ಬ್ರೆಸ್ಟ್ ರಿಡಕ್ಷನ್ ಪ್ರೊಸೀಜರಲ್ಲಿ ಆ ಮ್ಯಾಕ್ಸಿಮಮ್ ಗ್ರಾಟಿಫಿಕೇಷನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಬ್ರೆಸ್ಟ್ ಆ ಒಂದು ಹೆವಿನೆಸ್ ಇದರಲ್ಲಿ ಫಿಸಿಕಲ್ಲು, ಸೋಷಿಯಲ್ಲು ಮತ್ತು ಸೈಕಲಾಜಿಕಲ್ ಇಶ್ಯೂಸ್ ಎಲ್ಲನೂ ಕೂಡ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸೊ ಅದೊಂದು ಅವ್ರಿಗೆ ಒಂದು ಗ್ರೇಟೆಸ್ಟ್ ರಿಲೀಫ್ ಆಗಿ ಸಿಗುವಂಥ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ಇನ್ನಿತರ ಯಾವುದೇ ಪ್ರೊಸೀಜರು ಕೂಡ ಅವರಿಗೆ ಈಕ್ವಲಿ ಒಂದು ಹ್ಯಾಪಿನೆಸ್ ಕೊಡುವಂತಹ, ಸಂತೋಷ ಕೊಡುವಂಥ ಪ್ರೊಸೀಜರ್ಗಳೇ. ಮುಖ್ಯವಾಗಿ ಇಲ್ಲಿ ಅವ್ರಿಗೆ ಯಾರಿಗೇ ಆಗಲಿ ಒಂದು ಕನ್ಸರ್ನ್ ಇರುವಂಥದ್ದು ಏನಾದರೂ ಸೈಡ್ ಎಫೆಕ್ಟ್ಸ್ ಬಗ್ಗೆ. ಸೊ ಯಾವಾಗ ಸೈಡ್ ಎಫೆಕ್ಟ್ಸ್ ಇಲ್ದಲೇ ಆ ಒಂದು ಲಾಂಗ್ ಟರ್ಮ್ ರಿಸಲ್ಟ್ಸ್ ನಾವು ಕೊಡ್ತೀವೋ ಡೆಫಿನೆಟ್ಲಿ ಆ ಒಂದು ಗ್ರಾಟಿಫಿಕೇಷನು ಒಂದು ಇದ್ದೇ ಇರುತ್ತೆ. ಸೊ ಯಾಕಂದರೆ ಇದು ಯಾವುದೇ ಮೆಡಿಸಿನ್ಸಿಂದ ಚೇಂಜ್ ಆಗುವಂಥ ವಿಷಯ ಅಲ್ಲ. ಇದು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡೋದಿರ್ಬೋದು ಅಥವಾ ಕಡಿಮೆ ಮಾಡೋದಿರ್ಬೋದು. ಸೊ ಸರ್ಜರಿ ಈಸ್ ದ ಓನ್ಲಿ ಆಪ್ಷನ್ ಇರುವಂಥದ್ದು. ಈವನ್ ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಹಾಗೆ ಬಿಟ್ಟರೆ ಹಾಗೆ ಉಳಿಯುತ್ತೆ ಪ್ರಾಬ್ಲಮ್. ಸೊ ಏನು ವೇರಿಯೇಷನ್ಸ್ ಆಗಿರುತ್ತೆ ಅದು. ಸೊ ಹಾಗಾಗಿ ಅವ್ರ ಒಂದು ಪರ್ಪಸ್ ಇರುತ್ತೆ ಒಂದು ಪ್ರೆಗ್ನೆನ್ಸಿ ಅಥವಾ ಒಂದು ಇದೆಲ್ಲ ಒಂದು ಫ್ಯಾಮಿಲಿ ಅನ್ನೋದು.
ಅದಾದಮೇಲೆ ಅವರಿಗೆ ವೈ ಟು ಸಫರ್ ಅಂತ ವೈ ಟು ಅಂತ. ಸೊ ಆ ಥರ ಇದ್ದಾಗ ಸೊ ಅದನ್ನು ಬ್ಯಾಕ್ ಟು ನಾರ್ಮಲ್ ಅನ್ನೋ ಒಂದು ವಿಷಯನಿರುತ್ತೆ. ಸೊ ಅವ್ರಿಗೂ ಎಲ್ಲೋ ಒಂಥರ ಹೊಸ ಲೈಫ್ ಸಿಕ್ಕದ ಒಂದು ಅನುಭವ ಇದ್ದಿರುತ್ತೆ. ಸೊ ಐ ಆಮ್ ಬ್ಯಾಕ್ ಟು ನಾರ್ಮಲ್ ಅಂತ ಒಂದು ಅನಿಸಿಕೆ ಇರುತ್ತದೆ ಅವ್ರಿಗೆ. ಸೊ ಒಂದು ಈ ಥರ ಒಂದು ವೇರಿಯೇಷನ್ಸ್ ಇದೆಲ್ಲ ನಾವು ಫೀಡ್ಬ್ಯಾಕ್ ನೋಡಿದಾಗ ಮೋರ್ ಆರ್ ಲೆಸ್ ಆಲ್ ದ ಟೈಪ್ಸ್ ಆಫ್ ಈ ಕಾಸ್ಮೆಟಿಕ್ ಸರ್ಜರೀಸ್ ಏನು ಬ್ರೆಸ್ಟ್ ಸರ್ಜರೀಸ್ ಇದೆ ಗ್ರ್ಯಾಟಿಫೈಯಿಂಗ್ ಅಥವಾ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡುವಂಥದ್ದು ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಡೆಫಿನೆಟ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಸರ್ಜರಿ ಆದ ನಂತರ ಲೈಫ್ ಸ್ಟೈಲ್ ಹೆಂಗಿರಬೇಕು, ಫುಡ್ ಅಥವಾ ಎಕ್ಸಸೈಸ್ ಇದರ ಬಗ್ಗೆ ಹೇಳೋದಾದರೆ? ಡೆಫಿನೆಟ್ಲಿ ಅವರ ಒಂದು ರೊಟೀನ್ ಲೈಫಲ್ಲಿ ಯಾವುದೇ ವೇರಿಯೇಷನ್ಸ್ ಇರೋದಿಲ್ಲ ಎಕ್ಸೆಪ್ಟ್ ಒಂದು ಇನಿಷಿಯಲ್ ಒಂದು 2 to 3 ಮಂತ್ಸ್ ಒಂದು ಹೀಲಿಂಗ್ ಪೀರಿಯಡ್ ಅಂತ ಏನಿರುತ್ತೆ. ಆ ಹೀಲಿಂಗ್ ಪೀರಿಯಡ್ ಆದಮೇಲೆ ಸೊ ಅವರ ಒಂದು ಯಾವುದೇ ಒಂದು ಮೇಜರ್ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ಇನ್ನು ಡಯಟ್ ಅನ್ನೋದು ಇಲ್ಲಿ ಅದು ಬ್ರೆಸ್ಟಿನ ವಾಲ್ಯೂಮ್ ಕಡಿಮೆ ಜಾಸ್ತಿ ಯಾವುದೇ ಒಂದು ಡಯಟ್ ರಿಲೇಷನ್ ಇಲ್ಲದೆ ಇರೋದ್ರಿಂದ ಸೊ ಅಫ್ಕೋರ್ಸ್ ಡಯಟನ್ನು ನಾರ್ಮಲಾಗಿ ಇಟ್ಕೊಳ್ಬೋದಾಗಿರುತ್ತೆ ಅವರು. ಅಫ್ಕೋರ್ಸ್ ಇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದಲ್ಲಿ ಒಂದು 2 to 3 ಮಂತ್ಸ್ ಆದಮೇಲೆ ಇನ್ವಾಲ್ವ್ಮೆಂಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ಯಾವುದೇ ಥರದ ಒಂದು ಮೇಂಟೆನೆನ್ಸು ಅಥವಾ ಒಂದು ಫ್ರೀಕ್ವೆಂಟ್ ವಿಸಿಟ್ಸು ಅಷ್ಟೊಂದು ಇರೋದಿಲ್ಲ ಅವರಿಗೆ. ಸೊ ಅದು ಆಲ್ಮೋಸ್ಟ್ ತಾನೇ ಒಂದು ಸೆಟ್ಲಾಗಿ ಮತ್ತು ಹಾಗೆ ರಿಸಲ್ಟ್ಸ್ ಉಳಿಯುತ್ತೆ ಅಂತ ಹೇಳ್ಬೋದು. ಇನ್ನು ಕರ್ಲ್ಸ್ ಆ್ಯಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸೆಂಟರ್ನಲ್ಲಿ ಯಾವೆಲ್ಲ ಸರ್ಜರಿಗಳನ್ನು ಮಾಡಲಾಗುತ್ತೆ? ಸೊ ನಮ್ಮಲ್ಲಿ ಎಲ್ಲ ಥರದ ಕಾಸ್ಮೆಟಿಕ್ ಸರ್ಜರಿಗಳು ಆಗುತ್ತೆ ಅಂತ ಹೇಳ್ಬೋದು. ಈ ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರಿಗಳ ಜೊತೆಯಲ್ಲಿ ನಾವು ಇದು ನೋಡಿದಾಗ ಒಂದು ಹೇರ್ ಲಾಸಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಸ್ ಅ ಪರ್ಮನೆಂಟ್ ರಿಸಲ್ಟ್ಸ್ ಆಗಿ ಮೇಲ್ಸ್ಗಿರ್ಬೋದು ಅಥವಾ ಫಿಮೇಲ್ಸ್ಗಿರ್ಬೋದು. ಈವನ್ ಮೇಲ್ಸ್ಗೆ ನಾವು ಮುಸ್ಟ್ಯಾಶ್ ಮತ್ತು ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡಲಾಗುತ್ತೆ ಆ ಒಂದು ಹೇರ್ ಲಾಸ್ ಇದ್ದರೆ ಅಥವಾ ಬೆಳವಣಿಗೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ. ಸೊ ಅದೇ ರೀತಿ ರೈನೋಪ್ಲಾಸ್ಟಿ ಅಂದರೆ ಮೂಗಿನ ವೇರಿಯೇಷನ್ಸ್ಗಳು ಶೇಪಲ್ಲಿ ವೇರಿಯೇಷನ್ಸ್ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ ಅವರಿಗೆ. ಸೊ ಈ ಥರ ಸಂದರ್ಭದಲ್ಲಿ ಆ ರೈನೋಪ್ಲಾಸ್ಟಿ ಪ್ರೊಸೀಜರಿಂದ ಕರೆಕ್ಷನ್ಸನ್ನು ಮಾಡ್ಬೋದಾಗಿರುತ್ತೆ. ಸೊ ಡಿಂಪಲ್ ಕ್ರಿಯೇಷನ್ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಡಿಂಪಲ್ ನ್ಯಾಚುರಲಾಗಿ ಇರೋದಿಲ್ಲ ಸೊ ಅಂಥವ್ರಿಗೂ ಕೂಡ ನಾವು ಈ ಡಿಂಪಲ್ ಕ್ರಿಯೇಷನ್ ಪ್ರೊಸೀಜರನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಲಿಪ್ ಕೆಲವರಿಗೆ ವೇರಿಯೇಷನ್ಸ್ ಇರುತ್ತೆ, ಅಂದರೆ ಥಿನ್ ಇರ್ಬೋದು ಅಥವಾ ಥಿಕ್ ಇರ್ಬೋದು. ಸೊ ಮೆಜಾರಿಟಿ ನಮ್ಮ ಇಂಡಿಯಾದಲ್ಲಿ ನಾವು ನೋಡತಕ್ಕಂಥದ್ದು ಥಿಕ್ ಲಿಪ್ಸ್ಗಳು. ಸೊ ಥಿನ್ ಅನ್ನೋದು ಸ್ವಲ್ಪ ವೆಸ್ಟರ್ನಲ್ಲಿ ಇರುತ್ತೆ, ಹಾಗಾಗಿ ಥಿಕ್ ಲಿಪ್ ಅಂದರೆ ಲಿಪ್ ರಿಡಕ್ಷನ್ ಪ್ರೊಸೀಜರ್ನ ಅವಶ್ಯಕತೆ ಇರುತ್ತದೆ. ಇನ್ನು ಈ ಏಜ್ ರಿಲೇಟೆಡ್ ಈ ರಿಂಕಲ್ಸು ಫೋಲ್ಡ್ಸು ಏಜ್ ಚೇಂಜಸ್ಗಳಾದವರಿಗೆ ಈ ಫೇಸ್ ಲಿಫ್ಟು ಅಥವಾ ನೆಕ್ ಲಿಫ್ಟ್ ಅನ್ನೋ ಪ್ರೊಸೀಜರ್ ಇರ್ಬೋದು, ಅಥವಾ ಬ್ರೋ ಲಿಫ್ಟ್ ಅನ್ನೋ ಪ್ರೊಸೀಜರ್ ಇರ್ಬೋದು. ಮತ್ತು ಕಣ್ಸುತ್ತ ರಿಂಕಲ್ಸ್ ಇದೆಲ್ಲ ಇದ್ದಾಗ ಅವರಿಗೆ ಬ್ಲೆಫರೋಪ್ಲಾಸ್ಟಿ ಪ್ರೊಸೀಜರನ್ನು ಕೂಡ ಮಾಡಲಾಗುತ್ತೆ. ಇನ್ನು ಈ ಕಿವಿಯ ಒಂದು ನೋಡಿದಾಗ ಆಕಾರದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಕೆಲವರಿಗೆ. ಸೊ ಪ್ರಾಮಿನೆಂಟ್ ಇಯರ್ಸ್ ಅಥವಾ ಬ್ಯಾಟ್ ಇಯರ್ಸ್ ಅಂತ ಹೇಳ್ತೀವಿ, ಎಲಿಫೆಂಟ್ ಇಯರ್ಸ್ ಅಂತೀವಿ. ಸೊ ಈ ಥರ ಒಂದು ವಿಚಾರ ಇದ್ದಾಗ ನಾವು ಓಟೋಪ್ಲಾಸ್ಟಿ ಅನ್ನೋ ಪ್ರೊಸೀಜರ್ ಮೂಲಕ ಕರೆಕ್ಷನ್ಸ್ ಮಾಡಲಾಗುತ್ತೆ. ಇನ್ನು ಈ ಬೊಜ್ಜುತನ ಒಬೆಸಿಟಿಗೆ ಆ್ಯಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೋಡಿದಾಗ ಅಲಾಂಗ್ ವಿತ್ ಡಯಟ್ ಆ್ಯಂಡ್ ಎಕ್ಸಸೈಸ್ ನೋಡಿದಾಗ ಲೈಪೋಸಕ್ಷನ್ ಪ್ರೊಸೀಜರ್ ಅನ್ನೋದು ತುಂಬ ಬೆನಿಫಿಷಿಯಲ್ ಇದೆ, ಲಾಂಗ್ ಟರ್ಮ್ ರಿಸಲ್ಟ್ಸ್ ಇದ್ದೇ ಇರುತ್ತೆ. ಸೊ ಈ ಮೇಲ್ ಅಥವಾ ಫೀಮೇಲ್ ಮತ್ತು ಯಾವುದೇ ದೇಹದ ಯಾವುದೇ ಭಾಗದ ಇರ್ಬೋದು, ಫೇಸ್ ನೆಕ್ ಇರ್ಬೋದು, ಆರ್ಮ್ಸ್ ಇರ್ಬೋದು, ಅಥವಾ ಅಬ್ಡಮನ್ ಇರ್ಬೋದು, ದಟ್ ಈಸ್ ಟಮಿ. ಸೊ ಅದೇ ಥರ ಇರ್ಬೋದು ಬಟಕ್ಸ್ ಅಥವಾ ಥೈಸ್, ಎನಿಥಿಂಗ್ ಯಾವುದೇ ಒಂದು ಭಾಗಗಳಲ್ಲೂ ಕೂಡ ಹೆಚ್ಚಿನ ಫ್ಯಾಟ್ ಅಕ್ಯುಮುಲೇಷನ್ ಇದ್ದಾಗ ಒಬೆಸಿಟಿ ಇದ್ದಾಗ ಸೊ ಆಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಲೈಪೋಸಕ್ಷನ್ ಪ್ರೊಸೀಜರ್ ಕೂಡ ಆಗುತ್ತೆ. ಇನ್ನು ಮೇಲ್ಸ್ಗೆ ಈ ಒಂದು ಗೈನೋಕೊಮ್ಯಾಸ್ಟಿ ಅನ್ನೋ ಪ್ರಾಬ್ಲಮ್. ಸೊ ಅಲ್ಲಿ ಏನಾಗುತ್ತೆ ಅವರಿಗೆ ಮೇಲ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಸೊ ಆ ಒಂದು ಕರೆಕ್ಷನ್ ಪ್ರೊಸೀಜರ್ಗೆ ನಾವು ಆ ಗೈನೋಕೊಮ್ಯಾಸ್ಟಿಕ್ ಕರೆಕ್ಷನ್ ಪ್ರೊಸೀಜರ್ ಮಾಡಲಾಗುತ್ತೆ. ಸೊ ಇನ್ ಅಡಿಷನ್ ಟು ದೀಸ್ ಅದೇ ಆಲ್ ಕಾಮನ್ ಪ್ರೊಸೀಜರ್ಸ್ ಜೊತೆಯಲ್ಲಿ ಈ ಕಾಸ್ಮೆಟಿಕ್ ಜೆನೆಟಲ್ ಸರ್ಜರೀಸು ಕೂಡ ನಮ್ಮಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂದರೆ ಆಲ್ಮೋಸ್ಟ್ ಆಲ್ ಹೋಲ್ ಸ್ಪೆಕ್ಟ್ರಮ್ ಆಫ್ ದಿ ಕಾಸ್ಮೆಟಿಕ್ ಸರ್ಜರೀಸು ನಮ್ಮ ಒಂದು ಈ ಕಾಸ್ಮೆಟಿಕ್ ಸರ್ಜರಿ ಸೆಂಟ್ರಲ್ಲಿ ರೆಗ್ಯುಲರಾಗಿ ಆಗ್ತಾ ಇರುತ್ತೆ. ಯೂಶ್ವಲಿ ಡಾಕ್ಟರ್ ಸರ್ಜರಿ ಅಂದರೆ ಎಲ್ರಿಗೂ ಭಯ ಇರುತ್ತೆ, ತಾವು ಸರ್ಜರಿ ಮಾಡ್ಕೋಬೇಕು ಅಂತ ಇರುವವರಿಗೆ ಏನು ಹೇಳ್ತೀರಾ? ಈ ಥರದ ಯಾವುದೇ ಕಾಸ್ಮೆಟಿಕ್ ಪ್ರೊಸೀಜರ್ಗಳನ್ನು ಧೈರ್ಯವಾಗಿ ಮಾಡಿಸ್ಕೋಬೋದಾಗಿರುತ್ತೆ. ಯಾವುದೇ ಫಿಯರ್ ಆಫ್ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಇಶ್ಯೂಸ್ ಇರ್ಬೋದು, ಅಥವಾ ಸೈಡ್ ಎಫೆಕ್ಟ್ಸ್ ಅಂತ ಇರಬಹುದು. ಸೊ ಯಾವುದೇ ಒಂದು ಥರದ ಅಫ್ಕೋರ್ಸ್ ಅವ್ರಿಗೆ ಏನಾದರೂ ಒಂದು ಆ ಥರದ ಅನುಮಾನಗಳು ಇದ್ದಲ್ಲಿ ಅಂದರೆ ಎಲ್ಲ ಥರದ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಅಫ್ಕೋರ್ಸ್ ಭಯ ಇದ್ದೇ ಇರುತ್ತೆ. ಎಸ್ಪೆಷಲಿ ಕಾಸ್ಮೆಟಿಕ್ ಅಂದರೆ ಎಲೆಕ್ಟಿವ್ ಸರ್ಜರಿ ಅಂತ ಹೇಳ್ಬೋದು. ಸೊ ಈ ಕಾಸ್ಮೆಟಿಕ್ ಸರ್ಜರೀಸ್ಗಳಿಗೆ ಡೆಫಿನೆಟ್ಲಿ ಯಾರೂ ಕೂಡ ಆ ಒಂದು ಭಯನ ಇಟ್ಕೊಳ್ದಲ್ಲೇ ಏನಾದರೂ ಅನುಮಾನಗಳಿದ್ದಲ್ಲಿ ನಮ್ಮನ್ನು ಭೇಟಿ ಮಾಡಿ ಸೊ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಿಕೊಂಡು ಅನುಮಾನಗಳನ್ನು ಪರಿಹಾರ ಮಾಡಿಕೊಂಡು ಸೊ ಇದು ಬೋಲ್ಡಾಗಿ ಈ ಥರ ಒಂದು ಕಾಸ್ಮೆಟಿಕ್ ಪ್ರೊಸೀಜರ್ಗಳನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ. ಮತ್ತು ಅದಕ್ಕೆ ತಕ್ಕ ಹಾಗೆ ಅಡ್ವಾಂಟೇಜಸ್ಗಳನ್ನು ಕೂಡ ನೀವು ತಗೊಳ್ಬೋದಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಏನು ವೀಕ್ಷಕರೇ, ತಾವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂತಾದರೆ ಅಡ್ರೆಸ್ ಪ್ಲೇಟ್ ಇಂತಿದೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ 760/15 5ನೇ ಮುಖ್ಯ ರಸ್ತೆ 8ನೇ ಕ್ರಾಸ್ ಎಂಸಿ ಲೇಔಟ್ ವಿಜಯನಗರ ಬೆಂಗಳೂರು 560040. ದೂರವಾಣಿ ಸಂಖ್ಯೆ 8088400400 ಮತ್ತೊಂದು ಸಂಖ್ಯೆ 9448571216. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.